ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಅಂತ ಸಾಬೀತಾದ ಬೆನ್ನಲ್ಲೇ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಲಾಗಿದೆ. ಶಿಕ್ಷೆಯ ಪ್ರಮಾಣ ಪ್ರಕಟವಾದ ನಂತರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅಪರಾಧಿಗಳ ಕೈಗೆ ಸೇರುತ್ತೆ ತೀರ್ಪಿನ ಪ್ರತಿ. ಇನ್ನೊಂದು ಗಂಟೆಯಲ್ಲಿ ತೀರ್ಪಿನ ಪ್ರತಿ ಕೋರ್ಟ್ ಕೊಡುತ್ತೆ. ಆ ಎಲ್ಲ ಪ್ರೊಸೀಜರ್ಗಳನ್ನ ಪೂರ್ಣಗೊಳಿಸಿದ ನಂತರ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಅಪರಾಧಿಗಳನ್ನ ಶಿಫ್ಟ್ ಮಾಡಲಾಗುತ್ತೆ. ಈ ದೋಷಿ ಅಂತ ಪ್ರಕಟ ಆದ ಕೂಡಲೇ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಅಲ್ಲಿಂದಲೇ ಅವರನ್ನ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು. ತೀರ್ಪನ್ನ ದೋಷಿ ಅಂತ ಪ್ರಕಟ ಮಾಡೋ ಹಂತದಲ್ಲೂ ಕೂಡ ಅವರು ಕೋರ್ಟ್ಗೆ ಹಾಜರಾತಿ ಇರಬೇಕಿತ್ತು. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗೋ ಹೊತ್ತಿನಲ್ಲೂ ಕೂಡ ಅಪರಾಧಿಗಳ ಹಾಜರಾತಿ ಇರಬೇಕಾಗಿತ್ತು. ಹಾಗಾಗಿ ಅವ್ರನ್ನ ಜೈಲಿನಿಂದ ಕರೆದುಕೊಂಡು ಬರಲಾಗಿತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಅಪರಾಧಿಗಳಿಗೆ ಈಗ ಆದೇಶ ಪ್ರತಿ ಸಿಗಬೇಕು ಮತ್ತು ಅದು ಜೈಲಿನ ಅಧಿಕಾರಿಗಳಿಗೂ ಕೂಡ ಒಂದು ಪ್ರತಿ ಸಿಗಬೇಕು. ಅದಾದ ನಂತರದಲ್ಲಿ ಆಗುವಂತಹ ಅಪ್ಡೇಟ್ಸ್ ಏನು? ದಿವ್ಯಾ, ಎಲ್ಲ ಅಪರಾಧಿಗಳು ಅಂದರೆ ಇಲ್ಲಿ ಪ್ರಮುಖವಾಗಿ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ, ಹಾಗೆ ಒಬ್ಬ ಆರೋಪಿ ಅಂದರೆ ಇನ್ಸ್ಪೆಕ್ಟರ್ ಟಿಂಕರೀಕರ್ಗೆ 7 ವರ್ಷ ಸಜೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸಿದೆ. ಹೀಗಾಗಿ ಆ ಆದೇಶದ ಕಾಪಿ ಏನಿದೆ, ಆ ಅಧಿಕೃತ ಕಾಪಿಯನ್ನು ಇನ್ನೊಂದು ಗಂಟೆಯಲ್ಲಿ ಎಲ್ಲ ಅಪರಾಧಿಗಳಿಗೆ ನೀಡುವ ಕೆಲಸವನ್ನು ಮಾನ್ಯ ನ್ಯಾಯಾಲಯ ನೀಡುತ್ತೆ. ಅದರ ಜೊತೆಗೆ ಒಂದು ಕಾಪಿಯನ್ನು CBI ಸಹ ಪಡೆದುಕೊಳ್ಳಿದೆ. ಅದಾದ ಬಳಿಕ CBI ಅಧಿಕಾರಿಗಳು ಆ ಕಾಪಿಯನ್ನು ಜೈಲಿನ ಅಧಿಕಾರಿಗಳಿಗೆ ತೋರಿಸಿ ಅದಾದ ಬಳಿಕ ಆರೋಪಿಗಳನ್ನು ಜೈಲಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಕೆಲಸವನ್ನ ಮಾಡಲಾಗುತ್ತೆ. ಅಲ್ಲಿಗೆ ಬಹುತೇಕ ಈ ಪ್ರಕ್ರಿಯೆ ಏನಿದೆ ಇದು ಇನ್ನು ಒಂದೂವರೆ ಗಂಟೆಗಳ ಕಾಲ ಕೋರ್ಟ್ನಲ್ಲಿ ಈ ಪ್ರಕ್ರಿಯೆ ಹಿಡಿಯಬಹುದು. ಅದಾದ ಬಳಿಕ CBI ಅಧಿಕಾರಿಗಳು ಇವರೆಲ್ಲರನ್ನ ಅಪರಾಧಿಗಳನ್ನ ಕರೆದೊಯ್ದು ಪರಪ್ಪನ ಅಗ್ರಹಾರ ಜೈಲಿಗೆ ಬಿಡುವ ಕೆಲಸವನ್ನ ಮಾಡಲಿದ್ದಾರೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ CBI ಅಧಿಕಾರಿಗಳಿಗೆ ಇದೊಂದು ಬಹುದೊಡ್ಡ ಗೆಲುವು ಅಂತ ಅನ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಈ ಪ್ರಕರಣವನ್ನ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಹಲವಾರು ಒಂದಷ್ಟು ಕೆಟ್ಟ ಪರಿಸ್ಥಿತಿಗಳು ಅವ್ರ ಮುಂದೆ ಇದ್ವು. ಈ ಹಿಂದೆ ನಡೆಸಿದಂತಹ ತನಿಖೆಯ ಸಂದರ್ಭದಲ್ಲಿ ಹಲವಾರು ಸಾಕ್ಷಿಗಳನ್ನ ನಾಶ ಮಾಡಲಾಗಿತ್ತು. ಆದರೂ ಕೂಡ ಹಠಕ್ಕೆ ಬಿದ್ದಂತಹ CBI ಅಧಿಕಾರಿಗಳು ಈ ಪ್ರಕರಣದಲ್ಲಿ ಸಿಕ್ಕಂತಹ ಸಾಕ್ಷಿಗಳನ್ನ ಬಳಸಿಕೊಂಡು ಇಲ್ಲಿ ಯಾರು ಅಪರಾಧಿಗಳಿದ್ರು, ಕೊಲೆಯ ಅಪರಾಧಿಗಳಿಗೆ ಇದೀಗ ಶಿಕ್ಷೆಯನ್ನ ವಿಧಿಸುವ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿಗೆ ಅವರ ಶ್ರಮಕ್ಕೆ, ಅವ್ರು ಮಾಡಿದಂತಹ ಕೆಲಸಕ್ಕೆ CBI ಅಧಿಕಾರಿಗಳು ಇದೀಗ ಒಂದಷ್ಟು ಪ್ರತಿಫಲವನ್ನ ಪಡೆದಂತಾಗಿದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಿಸುವ ಮಟ್ಟಿಗೆ CBI ಅಧಿಕಾರಿಗಳ ಪಾತ್ರ ಏನಿದೆ ಅದು ಮಹತ್ವದ್ದು. ಅಷ್ಟರ ಮಟ್ಟಿಗೆ ಅವರು ಸಾಕ್ಷಿಗಳನ್ನ ಕಲೆ ಹಾಕೋದಿರ್ಬೋದು, ವಿಟ್ನೆಸ್ಗಳನ್ನ ಹೇಳಿಕೆಗಳನ್ನ ದಾಖಲು ಮಾಡೋದಿರ್ಬೋದು, ಅದ್ರ ಜೊತೆ ಟೆಕ್ನಿಕಲ್ ಎವಿಡೆನ್ಸ್ಗಳ ಸಂಗ್ರಹ ಇರ್ಬೋದು, ಚಾರ್ಜ್ ಶೀಟ್ ಸಲ್ಲಿಕೆ ಇರ್ಬೋದು, ಈ ಎಲ್ಲ ಹಂತದಲ್ಲೂ ಕೂಡ ಒಂದಷ್ಟು ಸಮಯ ಪ್ರಜ್ಞೆಯನ್ನ, ಒಂದಷ್ಟು ಎಚ್ಚರಿಕೆಯಿಂದ ಈ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಈ ನ್ಯಾಯಾಲಯದಲ್ಲಿ ಕೇಸು ಸೋಲಬಾರದು, ಆ ಮಟ್ಟಿಗೆ ಯಾವ ಮಟ್ಟಿಗೆ ತಯಾರಿಯನ್ನು ನಡೆಸ್ಕೊಳ್ಬೇಕು ಅದೆಲ್ಲವನ್ನ CBI ಅಧಿಕಾರಿಗಳು ಮಾಡದಂತೆ ಕಂಡು ಬರ್ತಿದೆ. ಹೀಗಾಗಿಯೇ ಈ ಪ್ರಕರಣದಲ್ಲಿ CBI ಅಧಿಕಾರಿಗಳಿಗೆ ಗೆಲುವು ಸಿಕ್ಕಂತೆ ಕಂಡು ಬರ್ತಿದೆ. ಸದ್ಯ ಇದೀಗ ನ್ಯಾಯಾಲಯದಲ್ಲಿ ಎಲ್ಲ ಅಪರಾಧಿಗಳಿಗೆ ಅಧಿಕೃತ ಕಾಪಿಯನ್ನ ಅಂದ್ರೆ ಆದೇಶದ ಕಾಪಿಯನ್ನ ಕೋರ್ಟ್ ಸಹಜವಾಗಿ ನೀಡುತ್ತೆ. ಹೀಗಾಗಿ ಆ ಅಧಿಕೃತ ಕಾಪಿಯನ್ನ ಅಪರಾಧಿಗಳಿಗೆ ನೀಡಿದಂತಹ ಬಳಿಕ ಆ ಅಪರಾಧಿಗಳು ಅದನ್ನ ಪಡೆದುಕೊಂಡು ಅದನ್ನ ಸ್ಟಡಿ ಮಾಡಲಿದ್ದಾರೆ, ಅಥವಾ ಅವರ ಪರ ವಕೀಲರು ಅದನ್ನ ಸ್ಟಡಿ ಮಾಡಲಿದ್ದಾರೆ. ಯಾವ ಅಂಶಗಳನ್ನ ಈ ಒಂದು ಆದೇಶದಲ್ಲಿ ಬರೆದಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಓದಲಿದ್ದಾರೆ. ಸದ್ಯ ಇನ್ನು ಒಂದೂವರೆ ಗಂಟೆಗಳ ಕಾಲ ಕೋರ್ಟ್ನಲ್ಲಿ ಈ ಪ್ರಕ್ರಿಯೆ ಹಿಡಿಯಲಿದೆ. ದಿವ್ಯಾ, ಸದ್ಯ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೊಲೆ ಪ್ರಕರಣದ ಅಪರಾಧಿ ಆದ ನಂತರದಲ್ಲಿ ಅವರ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಸಹಜವಾಗಿ ಅವರು ನಿರೀಕ್ಷೆ ಮಾಡ್ತಾ ಇದ್ರು. ಗರಿಷ್ಠ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಹುದಾದಂತಹ ಅವಕಾಶಗಳ ನ್ಯಾಯಾಲಯದಲ್ಲಿ ಇರುವಂತಹ ಅವಕಾಶಗಳನ್ನು ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದ್ಯಾವುದು ಸಾಧ್ಯವಾಗಿಲ್ಲ. ಈಗ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಅರ್ಥಾತ್ ಅವರು ಜೀವನ ಪರ್ಯಂತ ಜೈಲಿನಲ್ಲೇ ದಿನವನ್ನ ದೂಡಬೇಕಾದಂತಹ ಪರಿಸ್ಥಿತಿ. ಅವರು ಹಲವಾರು ಕಾರಣಗಳನ್ನು ಕೊಟ್ಟಿದ್ರು. ಮಾನವೀಯ ದೃಷ್ಟಿಕೋನದಲ್ಲಿ ಇದನ್ನು ಪರಿಗಣಿಸಿ ಅಂತ ಅವರ ಪರ ವಕೀಲರು ಹೇಳಿದರು. ಮತ್ತು ಅವರಿಗೆ 2 ಹೆಣ್ಣುಮಕ್ಕಳಿದ್ದಾರೆ, ಅವರ ಭವಿಷ್ಯ, ಮದುವೆ ಇತ್ಯಾದಿ ಯಾವುದೂ ಕೂಡ ಆಗಿಲ್ಲ. ಹೀಗಾಗಿ ಅದನ್ನು ಕೂಡ ನೋಡಿ ಅಂತ ಕೋರಿದ್ರು.